ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರು ತಾಲೂಕು ಕಚೇರಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ, ಇಲ್ಲಿನ ಸರ್ವೆ ಇಲಾಖೆಯಲ್ಲಿ ದಲ್ಲಾಳರಿಗೆ, ಭೂಗಳ್ಳರಿಗೆ, ರಿಯಲ್ ಎಸ್ಟೇಟ್ ದಂಧೆರಿಗೆ ಏನು ಅತ್ತೆಮನೆಯಾಗಿ ಮಾರ್ಪಡುವ ಜೊತೆಗೆ ಗ್ರಾಮೀಣ ಪ್ರದೇಶದಿಂದ ಬರುವ ಚಿಕ್ಕ ಪುಟ್ಟ ರೈತರು ಸಣ್ಣ ಕೆಲಸಗಳಿಗೂ ಸಹ ದಲ್ಲಾಳಿಗಳ ಒಂದು ನೆರವಿಲ್ಲದೆ ಆ ಸರ್ವೆ ಇಲಾಖೆಯ ಬಾಗಿಲಿಗೂ ಅಧಿಕಾರಿಗಳ ಮುಖ ನೋಡೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಸರ್ವೆ ಇಲಾಖೆ ಹದಗೆಟ್ಟಿದೆ. ಬೆಳಗ್ಗೆ 9 ಗಂಟೆ ಆದರೆ ಸರ್ವೆ ಇಲಾಖೆ ಅಧಿಕಾರಿಗಳು ಇರ್ತಾರೋ ಎಲ್ಲ ಗೊತ್ತಿಲ್ಲ, ಆದರೆ ಆ ಒಂದು ಕಚೇರಿಯಲ್ಲಿ ತುಂಬ ಎಲ್ಲ ಚೇರುಗಳಲ್ಲೂ ದಲ್ಲಾಳರು ಮತ್ತು ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೆರೆಗಳನ್ನು, ಗೋಮಾಳವನ್ನು, ಬೆಟ್ಟಗಳನ್ನು ನಿರಂತರವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಸರ್ವೆ ಸ್ಕೆಚ್ ಕೊಟ್ಟು ಅವರು ನಿಯತ್ತಾಗಿ ಭೂಗಳ್ಳರ ಗುಲಾಮರಾಗಿ ಸರ್ವೆ ಇಲಾಖೆ ಅಧಿಕಾರಿ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಪತ್ರಿಕಾ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು, ಸರ್ವೆ ಇಲಾಖೆ ದಲ್ಲಾಳರ ಒಂದು ಇಲಾಖೆಯಾಗಿ ಮಾರ್ಪಟ್ಟಿದೆ ಅಂಥೇಳಿ. ಅಲ್ಲ, ಚಿಕ್ಕ ಪುಟ್ಟ ರೈತರು ಒಂದು ಚಿಕ್ಕ ಅದುಬಸ್ಸಿಗಿರ್ಬೋದು, ಯಾವುದಕ್ಕಾನ ಇರ್ಬೋದು, ಅರ್ಜಿ ಹಾಕಿದೆ 3 ತಿಂಗಳಲ್ಲ ವರ್ಷ ಆದ್ರೂ ಸಿಬ್ಬಂದಿ ಕೊರತೆ ನೆಟ್ಟಲ್ಲಿ ಜನಸಾಮಾನ್ಯರ ಕೆಲಸ ಮಾಡ್ತಾಯಿಲ್ಲ. ಆದರೆ ಇಲ್ಲಿನ ಸರ್ವೆ ಇಲಾಖೆ ಅಧಿಕಾರಿಗಳು ಭೂಗಳ್ಳರು, ದಲ್ಲಾಳರೇನಾದರೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂದರೆ ದಿನದ 24 ಗಂಟೆಯಲ್ಲಿ ಎಲ್ಲ ಕಡತವನ್ನು ರೆಡಿ ಮಾಡಿಕೊಂಡು ಆ ಭೂಗಳ್ಳರ ಮನೆ ಬಾಗಿಲಿಗೆ ಹೋಗಿ ಆ ಬಾಗಿಲು ಕಾದು ಅವರು ನಿದ್ದೆ ಎದ್ದ ಮೇಲೆ ಅವರಿಗೆ ನಿಯತ್ತಾಗಿ ಆ ಕಡತವನ್ನು ಕೊಟ್ಟು ಅವರು ಕೊಡುವಂತಹ ಭಿಕ್ಷೆಯ ಲಂಚವನ್ನು ತೆಗೆದುಕೊಂಡು ಅಧಿಕಾರಿಗಳು ಇವತ್ತು ಜೀವನ ಮಾಡ್ತಾರೆ. ಅದಕ್ಕನ್ನು ಒಂದು ದುರದೃಷ್ಟದ ವಿಚಾರ ಬೇರೆ ಇಲ್ಲ. ಯಾಕಂದರೆ ಲಕ್ಷ ಲಕ್ಷ ಸರ್ಕಾರದ ಸಂಬಳ ಪಡೆಯುವಂತಹ ಅಧಿಕಾರಿಗಳು ರೈತ ಕೂಲಿ ಕಾರ್ಮಿಕರ ಹತ್ರ, ಏನು ಕೂಲಿ ಮಾಡೋರ ಹತ್ರ 5,000 10,000ಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟು ಕೈ ಚಾಚ್ತಾರಲ್ಲ, ಅದಂಥ ದುರದೃಷ್ಟಕರ ವಿಚಾರ ಇನ್ನೊಂದಿಲ್ಲ. ಈ ಕೂಡಲೇ ಸ್ಥಳೀಯ ಶಾಸಕರಿದ್ದಾರೆ, ಯಾಕೆ ಇವತ್ತು ಹದಗೆಟ್ಟಿರೋ ತಾಲೂಕು ಆಡಳಿತವನ್ನು ಯಾಕೆ ಸರಿಪಡಿಸಲ್ಲ? ಕೆರೆಗಳನ್ನೂ ಮರಾಕಿದ್ದಾರೆ, ಕೆರೆಗಳಲ್ಲೂ ಲೇಔಟಿಂಗ್ ಮಾಡಿದ್ದಾರೆ. ಈ ಕೂಡಲೇ ಸರ್ವೆ ಇಲಾಖೆಯಲ್ಲಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕುವ ಜೊತೆಗೆ ಈ ಸರ್ವೆ ಇಲಾಖೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ವರ್ಷಾನುಗಟ್ಟಲೆ ಟೇಬಲ್ ಮೇಲೆ ರೈತ ಕೂಲಿ ಕಾರ್ಮಿಕರ ಕಡತಗಳ ತೂಳು ಹಿಡಿತದ್ದು ಅವರಿಗೆ ಮುಕ್ತಿ ಕೊಡಬೇಕು. ಇಲ್ಲವಾದರೆ ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸುವಂತೆ ಮಾನ್ಯ ಶಾಸಕರನ್ನು ಒತ್ತಾಯಿಸಿ ತಲೆ ಮೇಲೆ ಕಲ್ಲು ಹೊತ್ತುಕೊಂಡು ಕಣ್ಣಿಗೆ ಕಟ್ಟುಪಟ್ಟೆ ಕಟ್ಟಿಕೊಂಡು ಎಲ್ಲ ಇಲಾಖೆಗಳನ್ನು ಮುತ್ತಿಗೆ ಹಾಕಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ.